ಓಕೆ ಫ್ರೆಂಡ್ಸ್, ನಾವು ಲಾಸ್ಟ್ 4 ಟ್ಯುಟೋರಿಯಲ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ 5th ಒಂದು ಸ್ಟಾರ್ಟ್ ಮಾಡೋಣ. ನಾವು ಮೊದಲೇ ಹೇಳಿರೋ ಹಾಗೆ ಈಗ ಟೂಲ್ ಬಾಕ್ಸ್ ಏನಿದೆ ಇದರದ್ದು ಕಂಟ್ರೋಲ್ಸ್ ಕಂಟೆಂಟ್ನ ಒನ್ ಬೈ ಒನ್ ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ. ಈಗ ಆಲ್ರೆಡಿ ನಾವು ಲೇಬಲ್ ಕಂಪ್ಲೀಟ್ ಮಾಡಿದ್ದೀವಿ, ಟೆಕ್ಸ್ಟ್ ಬಾಕ್ಸ್ ಕಂಪ್ಲೀಟ್ ಆಗಿದೆ. ಸೊ ಕಾಂಬೋ ಬಾಕ್ಸ್ ಲಾಸ್ಟ್ ಟ್ಯುಟೋರಿಯಲಲ್ಲಿ ಮುಗಿಸಿದ್ವಿ. ಈಗ ನಾವು ನೋಡಬೇಕಾಗಿರೋದು ಯಾವುದು, ಲೀಸ್ಟ್ ಬಾಕ್ಸ್. ಈಗ ಆಲ್ರೆಡಿ ನಾನೊಂದು ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮಗೆ ಈ ಟೆಂಪ್ಲೇಟ್ ಫಸ್ಟ್ ಕ್ರಿಯೇಟ್ ಮಾಡೋದು ಹೇಗಂತ ನಾನು ಹೇಳ್ಕೊಡ್ತೀನಿ. ಓಕೆ, ನಾರ್ಮಲ್ ಇನ್ಸರ್ಟ್ ಯೂಸರ್ ಫಾರ್ಮ್ ಅಂತಲೇ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಲೀಸ್ಟ್ ಬಾಕ್ಸ್ ಅನ್ನೋದು ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಡ್ರ್ಯಾಗ್ ಮಾಡಿ. ಸೊ ಲೀಸ್ಟ್ ಬಾಕ್ಸ್ ಕಂಟೆಂಟ್ ಓಪನ್ ಆಯಿತು. ಈಗ ಲೀಸ್ಟ್ ಬಾಕ್ಸ್ ಕಂಟೆಂಟ್ ಇದೆಯಲ್ಲ, ಇದಕ್ಕೆ ನಮಗೆ ಲೀಸ್ಟ್ ಬಾಕ್ಸ್ ನಂಬರ್ ಆಫ್ ರೋ ಟೈಪ್ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ಈಗ ನಮಗೆ ಇದು ಪ್ರಾಪರ್ಟೀಸ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾರ್ನರಲ್ಲಿ ಓಪನ್ ಆಗಿದೆ ಅಲ್ವಾ. ಇಲ್ಲಿ ನಾವೇನು ಮಾಡಬೇಕಂದ್ರೆ, ಇಲ್ಲಿ ಹೆಡರ್ಸ್ ಅಂತ ಇರುತ್ತೆ. ಹೆಡರ್ ಕಾಲಮ್ ಹೆಡ್ಸ್ ಅಂತ ಇದೆ ಅಲ್ವಾ. ಈ ಕಾಲಮ್ ಹೆಡ್ಸ್ ಅನ್ನೋದನ್ನು ನಾವು ಫಾಲ್ಸ್ ಇದೆಯಲ್ಲ ಇದನ್ನು ನಾವು ಟ್ರೂ ಮಾಡಬೇಕು. ಟ್ರೂ ಮಾಡಿ. ಈಗ ಏನು ಬಂದಿದೆ, ಸಿಂಗಲ್ ಅಂತ ಬಂದಿದೆ, ಒಂದೇ ಲೈನ್ ಬಂದಿದೆ ಅಲ್ವಾ. ಈಗ ನನಗೆ ರೋ ಟೈಪ್ ಆಗಿಲ್ಲ, ಯಾಕಂದರೆ ಅದು ನನಗೆ ಕಾಲಮ್ ಕೌಂಟ್ ಇದೆಯಲ್ಲ, ಈ ಕಾಲಮ್ ಕೌಂಟ್ ಅನ್ನೋದನ್ನ ನಾನು ಒಂದೇ ಅಂತ ಮೆನ್ಷನ್ ಮಾಡಿರೋದ್ರಿಂದ ನನಗೆ ಅದು ಸೊ ನನಗೆ ಒಂದೇ ಅಂತ ಕಾಲಮ್ ತೊಗೊಂಡಿದ್ದೆ. ನನಗೆ 3 ಕಾಲಮ್ ಬೇಕಂತ ಹೊಡೆದಾಗ ಸೊ ಆಟೋಮೆಟಿಕಲಿ ನನಗೆ 3 ರೋಸ್ನ ಅದು ಶೋ ಮಾಡುತ್ತೆ. ಓಕೆನಾ, 3 ರೋಸ್ ಈಗ ನಾನು ಶೋ ಮಾಡುತ್ತೆ. ಈಗ ನೋಡಿ ಎಕ್ಸೆಲ್ ಒಳಗಡೆ ನಾವು ಒಂದು ಟೆಂಪ್ಲೇಟ್ ಮಾಡಿಟ್ಕೊಂಡಿದ್ದೆ, ಅಂದರೆ ಎಂಪ್ಲಾಯಿ ನೇಮ್, ಎಂಪ್ಲಾಯಿ ನಂಬರ್, ಸೊ ಮೊಬೈಲ್ ಅಂತ 3 ನಂಬರ್, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ನಂಬರ್ ಆ್ಯಂಡ್ ಮೊಬೈಲ್ ಅಂತ 3 ರೋ ಮಾಡಿದ್ದೀನಿ. ಸೊ ಅದೇ ರೀತಿ ನನಗೆ ಇಲ್ಲಿ ನಾನು ಏನು ಡೇಟಾನೆಲ್ಲ ಫಿಲ್ ಮಾಡ್ತೀನೋ ಅದನ್ನು ನಾನು ಕ್ಲಿಕ್ ಫಾರ್ಮ್ ಅಂತ ಮಾಡಿದ ತಕ್ಷಣ ಇದರಲ್ಲಿರೋ ಡೇಟಾಗಳು ಸೊ ಆ ಲೀಸ್ಟ್ ಬಾಕ್ಸ್ ಒಳಗಡೆ ನಂಗೆ ಶೋ ಮಾಡಬೇಕು ಅನ್ನೋದೇ ಈ ಲೀಸ್ಟ್ ಬಾಕ್ಸಿಂದು ಟ್ಯುಟೋರಿಯಲಿಂದು ಕೆಲಸ ಆಗೋದು ಇವತ್ತು. ಈಗ ನನಗೆ ಈ 3 ರೋ ಬರಬೇಕಲ್ವಾ. ಸೊ ಇನ್ನು ಹೇಳಿದ್ದೀವಿ, ಇದು ಇನ್ನೊಂದಿದೆ 3 ರೋ ಇದೆಯಲ್ಲ, ಈ ರೋ ನೋಡಿ ಒನ್ ಬೈ ನನಗೆ ಇಲ್ಲಿ ಎಂಪ್ಲಾಯಿ ನೇಮ್ ಅನ್ನೋದು ತುಂಬ ವಿಡ್ತಿರುತ್ತೆ, ಎಂಪ್ಲಾಯಿ ನಂಬರ್ ಬಂದ್ಬಿಟ್ಟು ಶಾರ್ಟ್ ಲೆಂತಲ್ಲಿ ಇರುತ್ತೆ, ಆ ರೀತಿ ಇರುತ್ತಲ್ಲ. ಅವಕ್ಕೆ ನಾವು ಏನು ಮಾಡಬೇಕಂದ್ರೆ, ಈ ಎಂಪ್ಲಾಯಿ ಇದಿದೆಯಲ್ಲ ಕಾಲಮ್ ಕೌಂಟ್ ಆದಮೇಲೆ ಕಾಲಮ್ ವಿಡ್ತ್ ಅಂತ ಕೆಳಗಡೆ ಇದೆ ನೋಡಿ, ಈ ಕಾಲಮ್ ವಿಡ್ತ್ ಇದೆಯಲ್ಲ ಇಲ್ಲಿ ನಾವು ಮೆನ್ಷನ್ ಮಾಡಬೇಕೇನು, ಒಂದು 80 PT. ಸೊ 80 PT ಮೀನ್ಸ್ ಅಂದರೆ ಈಗ ಪಾಯಿಂಟ್ಸ್ ಇಷ್ಟು ಪಾಯಿಂಟ್ಸ್ವರೆಗೂ ಅದು ಹೋಗುತ್ತೆ ಅಂತ ಹೇಳಬೇಕು. ಈಗ ನೋಡಿ 800 ಕೊಡ್ತೀನಿ, ಸೊ ಆಟೋಮೆಟಿಕಲಿ ಸೊ ಅದು ಒಂದು ಲೆಂತ್ ವೈಸ್ ಶೋ ಮಾಡುತ್ತೆ. ಅಂದರೆ ನನಗೆ ಅಷ್ಟು ಲೆಂತ್ವರೆಗೂ ಬೇಕು ಅಂತ ನಾವು ಕಾಲಮ್ ವಿಡ್ತನ್ನ ಸ್ಪೆಸಿಫೈ ಮಾಡ್ಬೋದು. ಓಕೆನಾ, ಈಗ ನನಗೆ 800 ಬೇಡ, ನನಗೆ 100 ಒಂದು ಬೇಕು, 100 ಒಂದು ಫಸ್ಟಿಂದ 100 ಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸೆಮಿಕಾಲನ್ ಹಾಕಿ, ಸೆಮಿಕಾಲನ್ ಎರಡನೇದು 10 PT ಬೇಕು, ಥರ್ಡ್ ಒನ್ನನ್ನು ಹಾಗೆ ಬಿಟ್ಟರೆ ಸಾಕು. ಓಕೆ ನೋಡಿ, ಈ 10 PT ಅಂತ ನೋಡಿ ಇಷ್ಟೇ ವಿಡ್ತ್ ಅಂತ ಬಂದಿದೆ. ನಂಗೆ ಇಷ್ಟು ವಿಡ್ತಲ್ಲಿ ಎಂಪ್ಲಾಯಿ ID ಬರೆಯೋಕ್ಕಾಗತ್ತಾ, ಆಗಲ್ಲ. ಸೊ ಇದನ್ನು ನಾವೇನು ಮಾಡ್ತೀವಿ, ಸೊ 80 PT ಮಾಡ್ತೀವಿ, ಅಂದರೆ ವಿಡ್ತ್ ಬಂದುಬಿಟ್ಟು ಇಷ್ಟು ಬೇಕು ಅಂತ. ಸೊ ಫಸ್ಟ್ ಒಂದು ಬಂದುಬಿಟ್ಟು ನನಗೆ ಒಂದು 150 ವಿಡ್ತಿಗೆ ಬೇಕು ಅಂತ ನಾವು ಸ್ಪೆಸಿಫೈ ಮಾಡಬೇಕು. ಈಗ ಲಾಸ್ಟ್ ರೋ ಏನಿದೆಯೋ ಅದನ್ನು ನಾವು ಐಡೆಂಟಿಫೈ ಮಾಡೋ ನೆಸೆಸಿಟಿ ಇರಲ್ಲ, ಯಾಕಂದರೆ ಇರೋದೇ ನನಗೆ ಅಲ್ಲಿ 3 ಕಾಲಮ್ ಕೊಟ್ಟಿದ್ದೀನಿ, 2ಕ್ಕೆ ಆಲ್ರೆಡಿ ಸ್ಪೆಸಿಫೈ ಮಾಡಿದ್ದೀನಿ, ಈ ಲೀಸ್ಟ್ ಬಾಕ್ಸ್ ವಿಡ್ತನ್ನು ಮೇಂಟೈನ್ ಮಾಡಿದ್ದೀನಿ ಅಂದಾಗ 2 ಪಾರ್ಟಿಷನ್ನಿಗೆ ನಾನು ಹೇಳಿರೋದ್ರಿಂದ ಅದು ಉಳಿದಿರೋ ಪಾರ್ಟಿಷನ್ನ ಅದು ಆಟೋಮೆಟಿಕ್ಲಿ ಥರ್ಡ್ ಪಾರ್ಟಿಷನ್ನಿಗೆ ಅದು ಆಟೋಮೆಟಿಕ್ಲಿ ಉಳಿದಿರೋ ಏನಿದೆಯೋ ವಿಡ್ತು ಅದನ್ನೆಲ್ಲ ರಿಕವರಿ ಮಾಡ್ಕೊಳ್ಳುತ್ತೆ. ಓಕೆನಾ, ನಾವು ಇಷ್ಟನ್ನೇ ಮಾಡಿದರೆ ಅದು ಇಷ್ಟೇ ತೊಗೊಂಡಿರುತ್ತೆ ಅಷ್ಟೇ. ಇದ್ರ ಕಂಟೆಂಟಿಂದು ಇದು ಇದ್ರದ್ದು ಏನಂದ್ರೆ ಬಿಲ್ಡ್ ಮಾಡೋದು. ಓಕೆನಾ, ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ಈಗ. ಸೊ ಇಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ, ಅಂದರೆ ಈ ಕಲರ್ ಚೇಂಜ್ ಮಾಡೋದೆಲ್ಲ ನಿಮ್ಗೆ ಗೊತ್ತಿದೆ. ಈಗ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಬ್ಯಾಕ್ ಕಲರ್ಸು 4 ಕಲರ್ಸು ಚೇಂಜ್ ಮಾಡಿದ್ರೆ ಇದರಲ್ಲಿ ಈಗ ಯೂಸರ್ ಫಾರ್ಮ್ ಕ್ಲಿಕ್ ಮಾಡಿಬಿಟ್ಟು 4 ಕಲರು ಮತ್ತು ಬ್ಯಾಕ್ ಕಲರ್ ಚೇಂಜ್ ಮಾಡಿದ್ರೆ ಸೊ ಯೂಸರ್ ಫಾರ್ಮಿಗೆ ಅಪ್ಡೇಟ್ ಆಗುತ್ತೆ. ಇದರಲ್ಲಿ ಒಂದು ಬಟನ್ನ ಮೇಂಟೈನ್ ಮಾಡಿದ್ದೀನಿ, ಅದು ಬಂದುಬಿಟ್ಟು ಎಕ್ಸಿಟ್ ಅಂತ ಕೊಟ್ಟಿದ್ದೀನಿ. ಅದಕ್ಕೆ ಪ್ರೋಗ್ರಾಮೆಲ್ಲ ಸೇಮು, ಪ್ರೋಗ್ರಾಮು ಅನ್ಲೋಡ್ ಮೀ ಅಂತ ಇದೆ, ಅಂದರೆ ಈ ಫಾರ್ಮನ್ನು ಅನ್ಲೋಡ್ ಮಾಡು ಅಂತ ಹೇಳೋದು. ಓಕೆನಾ, ಇದರಲ್ಲಿ ಬಂದುಬಿಟ್ಟು ನನಗೆ ಕಾಲಮ್ಗಳನ್ನ ನಾನು ಹೇಳಿದ್ದೀನಿ, ಕಾಲಮ್ ಏನು 3 ಹೇಳಿದ್ದೀನಿ, 3 ಕಾಲಮ್ಸ್ ಇದೆ. ಕಾಲಮ್ ಹೆಡರ್ಸ್ ಬಂದ್ಬಿಟ್ಟು ಟ್ರೂ ಇದೆ. ಓಕೆ, ಕಾಲ್ ಹೆಡರ್ಸ್ ಬಂದ್ಬಿಟ್ಟು ಟ್ರೂ ಇದೆ. ನಾನು ವಿಡ್ತನ್ನು ಕೊಟ್ಟಿಲ್ಲ, ಇದು ಈಕ್ವಲ್ ಪಾರ್ಟಿಷನ್ ಇರಲಿ ಅಂದ್ಬಿಟ್ಟು, ಇದು ಏನು ವಿಡ್ತಿದೆಯೋ ಅದ್ರ ಈಕ್ವಲ್ ಪಾರ್ಟಿಷನ್ ಇರಲಿ ಅಂದ್ಬಿಟ್ಟು ನಾನು ವಿಡ್ತ್ ಹೇಳಿಲ್ಲ. ವಿಡ್ತ್ ಈಕ್ವಲ್ ಪಾರ್ಟಿಷನ್ ಬೇಕಂದಾಗ ನಾನು
ವಿಡ್ತ್ ಹೇಳೋ ಅವಶ್ಯಕತೆ ಇರಲ್ಲ, ಕಾಲಮ್ ಇಂಡಿವಿಜುವಲ್ ವಿಡ್ತಿನ ಹೇಳೋ ಅವಶ್ಯಕತೆ ಇರಲ್ಲ. ಸೊ ನಮಗೆ ಅಷ್ಟಷ್ಟು ವಿಡ್ತ್ ಬೇಡ, ಇಂಡಿವಿಜುವಲ್ ವಿಡ್ತ್ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ಒಂದು ನಂಬರ್ ಬರೀಬೇಕು, ಸೀರಿಯಲ್ ನಂಬರಿಗೆ ಸ್ವಲ್ಪ ಸಾಕು, ನೇಮ್ ಬರೀಲಿಕ್ಕೆ ಲೆಂತ್ ಬೇಕು ಅಂದಾಗ ಅದನ್ನ ಸಪ್ರೇಟ್ ನಾವು ಕಾಲಮ್ ವಿಡ್ತನ್ನ ಮೇಂಟೈನ್ ಮಾಡಲಿಕ್ಕೆ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ. ಈಗ ನಾನು ಶೋ ಮಾಡ್ತೀನಿ ನೋಡಿ. ಸೊ ನನಗೆ ಇಲ್ಲಿ ತೋರಿಸ್ತಾ ಇದೆ ಹೆಡರ್ ಎಂಪ್ಲಾಯ್ ನೇಮ್, ಎಂಪ್ಲಾಯ್ ನಂಬರ್, ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ. ಓಕೆನಾ. ಎಕ್ಸಿಟ್ ಕೊಡ್ತೀನಿ. ಅದು ತೋರಿಸ್ಲಿಕ್ಕೆ ನಾನು ಏನು ಬರ್ದಿದ್ದೀನಿ ಇಲ್ಲಿ, ಡಿಮ್ ಅಂದ್ರೆ ಏನಂದ್ರೆ ನಾವು ಒಂದು ವೇರಿಯೇಬಲ್ನ ಹೇಳಬೇಕು. ಈ ಒಂದು LR ಅಂದ್ರೆ ಲಾಸ್ಟ್ ರೋ ಅಂತ ಇದೆಯಲ್ಲ, ಲಾಸ್ಟ್ ರೋ ಅಂದ್ರೆ ಈಗ ನನಗೆ ಆಲ್ರೆಡಿ ನಾನು ಟೈಪ್ ಮಾಡಿರೋದು ಎಷ್ಟಾಗಿದೆ ಅಂದ್ರೆ ಈಗ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಲ್ಲ ಅದು ಎಲ್ಲಿವರೆಗೂ ಇದೆ ಅದನ್ನ ಮಾತ್ರ ನನಗೆ ಶೋ ಮಾಡಬೇಕು. ಈಗ ನೋಡಿ ನಾನು ಶೋ ಮಾಡಿದಾಗ ಅನ್ನೆಸರಿ ಡೇಟಾ ಇಲ್ಲದೆ ಇರೋದನ್ನೆಲ್ಲ ಅದು ಕಾಲಮ್ಸ್ಗಳನ್ನೆಲ್ಲ ಅದು ಶೋ ಮಾಡಬಾರ್ದು. ನಾನು ತೋರಿಸ್ತೀನಿ ಅದು ಹೇಗಂತ. ಓಕೆ. ಈಗ ನಾನು ಇದು ಹೇಗೆ ರನ್ ಆಗುತ್ತೆ ಅಂತ ಸುಮ್ಮನೆ ಹೇಳ್ತೀನಿ ನೋಡಿ. ಫಸ್ಟ್ ಒಂದು ಸ್ವಲ್ಪ ಡೇಟಾ ಹಾಕೋಣ. ಓಕೆ, ರಘು 1 2 ಓಕೆ, ಏನಾದ್ರು ಟೈಪ್ ಮಾಡ್ತೀನಿ ಸುಮ್ಮನೆ. ಓಕೆ, ಈಗ ನೋಡಿ ತೋರಿಸ್ತಾ, ಈಗ ಶೋ ಮಾಡ್ತಾ ಇದೆ ಅಲ್ವಾ ರಘು. ಈಗ ಕಾಲಮ್, ಈಗ ನೋಡಿ ಈ ಕಾಲಮ್ ನಾವು ಇಲ್ಲಿ ಏನಿಲ್ಲ ಅಂದ್ರೆ ನಾನು ಈ ವಿಡ್ತನ್ನ ಲೀಸ್ಟ್ ಬಾಕ್ಸ್ ವಿಡ್ತ್ ಜಾಸ್ತಿ ಹೇಳಿರೋದ್ರಿಂದ ಅದು ಶೋ ಮಾಡ್ತಾ ಇದೆ. ಇನ್ ಕೇಸ್ ನಾವು ಈ ಡೇಟಾಗಳನ್ನ ಡ್ರ್ಯಾಗ್ ಮಾಡಿ ಲೆಂತ್ ಹೇಳಿ ಕ್ಲಿಕ್ ಕೊಟ್ರೆ ನೋಡಿ ಇಷ್ಟೇ ತಗೊಳುತ್ತೆ. ಅಂದ್ರೆ ಉಳಿದಿರೋದು ಯಾವುದು ಇಲ್ಲ, ಹಂಗಾಗಿ ಅದು ಶೋ ಮಾಡಲ್ಲ ಕೆಳಗಡೆ. ಓಕೆನಾ. ಇಲ್ಲಿ ಯಾವುದು ಇಲ್ಲ, ಶೋ ಮಾಡಲ್ಲ. ಇನ್ ಕೇಸ್ ಲೆಂತ್ ಇದ್ರೆ ನೋಡಿ, ಲೆಂತ್ ಇದ್ರೆ ನಿಮಗೆ ಸ್ಕ್ರೋಲ್ ಬಾರ್ ಇದೆಯಲ್ಲ ಇದನ್ನ ಶೋ ಮಾಡುತ್ತೆ. ಜಾಸ್ತಿ ಲೆಂತ್ ಆದ ತಕ್ಷಣ ಅಂದ್ರೆ ನಾನು ಇಲ್ಲಿ ಎಷ್ಟು ಕಂಟೆಂಟ್ ಕೂರುತ್ತೋ ಈ ವಿಡ್ತ್ಗಿಂತ ಜಾಸ್ತಿ ಹೋದ್ರೆ ಅದು ಸ್ಕ್ರೋಲ್ ಬಾರ್ನ ತೋರಿಸ್ಬಿಡುತ್ತೆ. ನೀವು ಡ್ರ್ಯಾಗ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಇದು ಎಷ್ಟು ಡೇಟಾ ಸೇವ್ ಆಗಿದೆ ಆ ಥರ ನೋಡ್ಬೋದು. ಸೊ ಈಗ ಇದು ಹೇಗೆ ಇಲ್ಲಿಗೆ ಬರುತ್ತೆ ಅನ್ನೋದನ್ನ ನಾನು ಈಗ ಹೇಳ್ತೀನಿ. ಓಕೆನಾ. ಕೋಡ್ಗೆ ಹೋಗೋಣ. ಓಕೆ, ಈಗ ನೋಡಿ ಯೂಸ್ ಆಫ್ ಫಾರ್ಮ್ ಇನ್ಶಿಯಲೈಸ್. ನಾವು ಲಾಸ್ಟ್ ಟ್ಯುಟೋರಿಯಲ್ ಹೇಳಿದಾಗ ಇದು ಇನ್ಶಿಯಲೈಸ್ ಆಗುವಾಗ ಅಂದ್ರೆ ಆ ಫಾರ್ಮ್ ಶೋ ಆಗುವಾಗ ನನಗೆ ಈ ಲೀಸ್ಟ್ ಬಾಕ್ಸ್ 1ಗೆ ಡೇಟಾಗಳೆಲ್ಲ ಬಂದು ಸೇರ್ಬೇಕು ಅನ್ನೋದನ್ನ ನಾನು ಪ್ರೋಗ್ರಾಮ್ ಬರ್ದಿದ್ದೀನಿ. ಏನಂತ ಪ್ರೋಗ್ರಾಮ್ ಬರ್ದಿದೆ ಅಂದ್ರೆ ಡಿಮ್ LR ಅಂದ್ರೆ ಲಾಸ್ಟ್ ರೋ. ಇದನ್ನ ನೀವು ಏನ್ ಬೇಕಾದ್ರೂ ನೇಮ್ ಕೊಡ್ಬೋದು. LR ಅಂತ ಅಂದ್ರೆ ಲಾಸ್ಟ್ ರೋಗೆ ನಾನು ಅಂದ್ರೆ ಇಲ್ಲಿವರೆಗೂ ಅದು ಕರೆಂಟ್ ಆಗಿ ಎಲ್ಲಿ ಲಾಸ್ಟ್ ರೋ ಅಂದ್ರೆ ಲಾಸ್ಟ್ ಆಗಿ ಎಲ್ಲಿ ಯಾವ ರೋ ಅಲ್ಲಿ ಎಂಡ್ ಆಗಿದೆ ಅದನ್ನ ಹೇಳು ಅಂದ್ರೆ ಲಾಂಗ್ ಅಂತ ಹೇಳ್ಬೇಕು. ಸೊ ಲಾಂಗ್ ಅಂದ್ರೆ ಏನರ್ಥ ಅಂದ್ರೆ ಈಗ ಒಂದು ಇಂಟಿಜರ್ಗೆ ಬಂದಿದೆ ವ್ಯಾಲ್ಯೂ. ಲಾಂಗ್ ಅಂದ್ರೆ ಏನಂದ್ರೆ ನಂಬರ್ ಆಫ್ ರೋಸ್ಗಳು ಬಂದಾಗ ಇಂತಿಷ್ಟೇ ಲಿಮಿಟ್ ಅಂತ ಇದೆ, ಒಂದೊಂದು ವೇರಿಯೇಬಲ್ಗೂ ಇಂತಿಷ್ಟೇ ಲಿಮಿಟ್ ಅಂತ ಇದೆ. ಅಷ್ಟು ಲಿಮಿಟ್ ಮೇಲೆ ಅದು ಓದಲ್ಲ. ಲಾಂಗ್ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ ಲಾಂಗ್. ಆ ಲಾಂಗ್ ಅನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಅಂದ್ರೆ ಲಾಸ್ಟ್ ರೋ ಬಂದ್ಬಿಟ್ಟು ನನಗೆ ಈಗ 50,000 ಇರುತ್ತೆ, 60,000 ಇರುತ್ತೆ, 70,000 ರೋಸ್ಗಳಿರುತ್ತೆ. ಆ ರೋದ್ ಎಂಡ್ ನನಗೆ ಪಾಯಿಂಟ್ ಔಟ್ ಆಗ್ಲಿಕ್ಕೆ ಲಾಂಗ್ ಅಂತ ಹಾಕಿ. ಲಾಂಗ್ ಹಾಕಿದಾಗ ಅದು ಎಷ್ಟೇ ನಂಬರ್ಗಳಿದ್ರು ಅದು ಕೊಡುತ್ತೆ. ಇಂಟೀಜರು ಸಮ್ ಬೇರೆ ಪಾಯಿಂಟ್ಸ್ಗಳನ್ನ ವೇರಿಯೇಬಲ್ನ ಯೂಸ್ ಮಾಡಿದಾಗ ಅದು ಸಮ್ ಲಿಮಿಟ್ವರೆಗೂ ಮಾತ್ರ ತಗೊಳುತ್ತೆ. ಆಮೇಲೆ ಎರರ್ ಬರುತ್ತೆ, ನನಗೆ ಈ ಲಿಮಿಟ್ಗಿಂತ ದಾಟಿ ಹೋಗ್ಲಿಕ್ಕಾಗಲ್ಲ ಅಂತ ಎರರ್ ಬರುತ್ತೆ. ಅದಕ್ಕೆ ನಾವು ಲಾಂಗ್ ಹಾಕೊಂಡ್ಬಿಟ್ರೆ ಸೊ ಇದು 1ರಿಂದ 50-60,000ವರೆಗೂ ನಾನು ನೆಕ್ಸ್ಟ್ ಇನ್ನೊಂದು ಟ್ಯುಟೋರಿಯಲ್ ಲಾಂಗ್ ಅಂದ್ರೆ ಏನು, ಇಂಟಿಜರ್ ಅಂದ್ರೆ ಏನು ಅದನ್ನ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೋ ಮಾಡ್ತೇನೆ. ಈಗ ಲಾಂಗ್ ಅಂದ್ರೆ ಅದನ್ನ ನಾವು ವೇರಿಯೇಬಲ್ ಜಾಸ್ತಿ ಇದೆ ಅದಕ್ಕೋಸ್ಕರ ಲಾಸ್ಟ್ ರೋ ಆಸ್ ಲಾಂಗ್ ಅಂತ ಹಾಕಿ. ಓಕೆನಾ. ನೆಕ್ಸ್ಟ್ ಟೈಮ್ ಬಂದ್ಬಿಟ್ರೆ ಈ LR ಅಂತ ಇದೆಯಲ್ಲ ಲಾಸ್ಟ್ ರೋ ಅಂದ್ರೆ ಈ ಲಾಸ್ಟ್ ರೋ ಏನ್ ಕಂಟೆಂಟ್ ತಗೋಬೇಕು ಅನ್ನೋದು ನಾನು ಲಾಂಗ್ ಅಂತ ಹಾಕಿದ್ವಿ. ಈ LRಗೆ ಒಂದು ನಾವು ಇದನ್ನ ಬರಿಬೇಕಲ್ವಾ, ವ್ಯಾಲ್ಯೂ ಬರಿಬೇಕು. ವ್ಯಾಲ್ಯೂ ಏನಂತ ಹೇಳ್ಬೇಕು ಅದಕ್ಕೆ ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಡಾಟ್ ಕೌಂಟ ಅಂತ ಹೇಳ್ತೀವಿ. ಅದಕ್ಕೆ ಕೌಂಟ್ ಶೀಟ್ 1 ಡಾಟ್ ರೇಂಜ್ ಬಿ ಬರೆದ್ಬಿಟ್ಟು ಅದಕ್ಕೆ +2 ಅಂತ ಹಾಕಿದ್ದೀನಿ. ಅಂದ್ರೆ ಏನ್ ಅರ್ಥ ಗೊತ್ತಾ, ಈಗ ನಿಮ್ಗೆ ಒಂದು ನಿಮಿಷ ಇಲ್ಲಿ ಹೇಳಿದೀವಿ ಏನ್ ಗೊತ್ತಾ, ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಹಾಕ್ತೀನಿ ನೋಡಿ, = ಕೌಂಟ ಅಂತ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ. ಕೌಂಟ ಏನು ಬಿ ಇದೆಯಲ್ಲ, ಈ ಬೀಮ್ನ ಹಿಂಗೆ ಡ್ರ್ಯಾಗ್ ಮಾಡಿ. ಬಿ ಇದು ಬಂತಲ್ವಾ ಸೆಮಿಕೋಲನ್ ಇದ್ರ ತರ. ಓಕೆ,
ಅದಕ್ಕೆ ನೀವು ವ್ಯಾಲ್ಯೂ ಎಂಟರ್ ಹೊಡೀರಿ. ಅಂದರೆ ಏನು ತೋರಿಸ್ತಾ ಇದೆ? 19 ತೋರಿಸ್ತಾ ಇದೆ. 19 ಏನು ತೋರಿಸ್ತಾ ಇದೆ? ಅದು ಇಲ್ಲಿಂದ ಟಾಪಿಂದ ಎಂಡಲ್ಲಿ ನಮಗೆ ರೀಡ್ ಆಗಿರೋದು 19 ಅಂತ ಆಗಿದೆ. ಅಂದರೆ ಏನರ್ಥ ಗೊತ್ತಾ? 19ಗೆ ಇರಬೇಕಾಯ್ತು, ಇಲ್ಲಿ 20 ಯಾಕೆ ಶೋ ಮಾಡ್ತಾ ಇದೆ? ನಾವು ಇಲ್ಲಿ ಫಸ್ಟ್ ಒಂದು ರೋನ ನಾವು ಸ್ಕಿಪ್ ಮಾಡಿದ್ದೀವಿ, ಹೌದಾ? ಫಸ್ಟ್ ಒಂದು ರೋನ ನಾವು ಎಂಟ್ರಿ ಮಾಡಿಲ್ಲ. ಇಲ್ಲಿ ನಾನು ಏನಾದರೂ ಎಂಟ್ರಿ ಮಾಡಿದ್ದೆ ಹೌದಾದ್ರೆ ಇಲ್ಲಿ ಆಟೋಮೆಟಿಕ್ಲಿ 20 ಅಂತ ಬರುತ್ತೆ ನೋಡಿ. 20 ಬಂದಿದೆ. ಅಂದರೆ ಬಿ ರೋನಲ್ಲಿ ಎಂಡ್ ಆಗಿರೋ ಕೌಂಟ್ ಆಗಿರೋ ಅಂದರೆ ಎಡಿಟ್ ಆಗಿರೋ ರೋಸ್ಗಳು ಎಷ್ಟು ಅಂತ ಶೋ ಮಾಡ್ಬೇಕಂದಾಗ ಅದು ಇಲ್ಲಿ ತೋರಿಸುತ್ತೆ. ಅಂದರೆ ಬಿ ರೋ ಅಲ್ಲಿ ಆಲ್ರೆಡಿ ಎಡಿಟ್ ಆಗಿರೋ ರೋಸ್ ಎಷ್ಟಿದೆ, ಎಂಡ್ ರೋಸ್ ಎಷ್ಟು? 20. ಸೊ ಈಗ ನೋಡಿ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಸೊ 19 ಅಂದರೆ 1 2 ಇದು 2 ಇಂದ ಸ್ಟಾರ್ಟ್ ಆಗಿ 20 ಎಂಡ್ ಆಗಿದೆ. ಅಂದರೆ 19 ರೋಸ್ವರೆಗೂ ಕೌಂಟ್ ಆಗಿದೆ. ಲಾಸ್ಟ್ ರೋ ಬಂದ್ಬಿಟ್ಟು ನಿಮ್ಗೆ 20 ಅಂತ ಹೇಳಬೇಕು. ನನಗೆ ಈಗ ಬೇಕಾಗಿರೋದೇನು? ನನಗೆ 20 ಅಂತ ರೀಡ್ ಆಗಬೇಕು. 20 ಅಂತ ರೀಡ್ ಆಗಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ? ಇಲ್ಲಿ ಪ್ಲಸ್ 20 ಅಂತ ರೀಡ್ ಆಗಬೇಕು. 20 ಅಂತ ರೀಡ್ ಆಗಬೇಕು. ಯಾಕಂದರೆ ಆಲ್ರೆಡಿ 20ಗೆ ನಾನು ಡೇಟಾ ಇದೆ. ನನಗೆ 20 ಡೇಟಾ ಇರೋದು ಗೊತ್ತು. ಆದರೆ 20 ಆದಮೇಲೆ 21 ನಂಗೆ ಎಂಟಿ ಆಗಿ ತೋರಿಸ್ಬೇಕು. ಅಂದರೆ ಇದೇ ಲಾಸ್ಟ್, 20ನೇ ಲಾಸ್ಟ್ ಅಂತ ಗೊತ್ತಾಗಬೇಕಂದ್ರೆ ನನಗೆ 21ಇಂದ ನನಗೆ ಖಾಲಿ ಬ್ಲ್ಯಾಂಕ್ ಇರೋದನ್ನ ತೋರಿಸ್ಬೇಕನ್ನೋದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ ಇಲ್ಲಿ 2 ರೋ ಪ್ಲಸ್ 2 ರೋ ಆ್ಯಡ್ ಮಾಡ್ತೀನಿ. ಏನು ಬಂದಿದೆ ಅಲ್ಲಿ? 21ವರೆಗೂ ಫಿಲ್ ಆಗಿದೆ ಅಂತ ಹೇಳ್ತಾ ಇದೆ ಫೇಕ್ ಆಗಿ. ಏನಕ್ಕಂದ್ರೆ ನಾನು 20ವರೆಗೂ ಮಾತ್ರ ಆಗಿರೋದು. 21 ಯಾಕೆ ಹೇಳಿದೆ ಅಂದರೆ ಒಂದು ಎಂಟಿ ರೋನ ನಂಗೆ ಶೋ ಮಾಡಲಿ ಅಂತ. ಈಗ ನಾನು ಅದು ಪ್ರೋಗ್ರಾಮಲ್ಲೂ ಕೂಡ ನಾನು VBA ಪ್ರೋಗ್ರಾಮಲ್ಲೂ ಹಾಗೆ ಬರ್ತೀನಿ. ಏನು? ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಡಾಟ್ ಏನು ಕೇಳಿದೆ ಅಂದರೆ ಈ ವರ್ಕ್ಶೀಟ್ ಫಂಕ್ಷನ್ ಕೌಂಟ ಅನ್ನೋದೇನಿದೆಯಲ್ಲ ಇದು ಬಂದ್ಬಿಟ್ಟು VBA ಫಾರ್ಮೇಷನ್ ಅಲ್ಲ. ಇದು ಬಂದ್ಬಿಟ್ಟು ವರ್ಕ್ಶೀಟಲ್ಲಿ ನಾವು ಮಾಡ್ತೀವಲ್ಲ ಪ್ರೋಗ್ರಾಮು, ಅದರದ್ದು ಇದು ಕಂಟೆಂಟ್ ಆಗಿರೋದ್ರಿಂದ ನಾವು ಅದಕ್ಕೆ ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಡಾಟ್ ಕೌಂಟ, ಅದಕ್ಕೆ ಶೀಟ್ 1. ಶೀಟ್ 1 ಯಾವುದು ನೋಡಿ ಇಲ್ಲಿದೆಯಲ್ಲ, ಇದು ಶೀಟ್ 1. ಇದು ಶೀಟ್ 1 ಇನ್ ನೇಮ್. ನೆಕ್ಸ್ಟ್ ಡಾಟ್ ರೇಂಜ್, ಅದರ ರೇಂಜ್ ಏನು? ಬಿ ಬಿ. ಇಲ್ಲಿ ನೋಡಿ, ಇಲ್ಲಿ ನಾವು ಒಂದು ಹಾಕಿ ಇಲ್ಲ 2 ಹಾಕಿ ಹಾಕಬಾರ್ದು. ಬಿದಂದ್ರೆ ಎಂಟೈರ್ ಬಿ ಇಷ್ಟು ಬಿ ಅಂತ ಹಾಕಿದ್ರೆ ಬಿದು ಫುಲ್ ಕಾಲಮ್ನ ಅದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಎಂಟ್ರಿ ಆಗಿರೋ ವ್ಯಾಲ್ಯೂ ಏನಿದೆ ಅದಕ್ಕೆ ಪ್ಲಸ್ 2ನ ಆ್ಯಡ್ ಮಾಡು ಅಂತ ಹೇಳಿದಾಗ ಅದು 19 ಆಲ್ರೆಡಿ ಎಂಟ್ರಿ ಆಗಿರೋ ರೋ ಇರುತ್ತೆ, ಪ್ಲಸ್ ಅದಕ್ಕೆ 2 ಸೇರಿಸಿ 21 ಶೋ ಮಾಡುತ್ತೆ. ಈಗ ನನಗೆ 21 ರೋ ಅಲ್ಲಿರೋ ಡೇಟಾನ ಈ ಲೀಸ್ಟ್ ಬಾಕ್ಸ್ ಶೋ ಮಾಡುತ್ತೆ ನೋಡಿ. ಸೊ ಇಲ್ಲಿ ನನಗೆ ಲಾಸ್ಟ್ ರೋ ಬಂದ್ಬಿಟ್ಟು 20 ಆಗಿರೋದು FDSF ಅಂತ, ಇಲ್ಲಿ 21 ಇರೋದು MT, ಇಲ್ಲೂ ನಮಗೆ MT ತೋರಿಸ್ತಾ ಇದೆ, ಹೌದಾ? ಸೊ ಲಾಸ್ಟ್ ರೋ 20 ಇರೋದುವರೆಗೂ ತೋರಿಸ್ಬೇಕಾಗಿತ್ತು. ನಾನು ಒಂದು ಎಕ್ಸ್ಟ್ರಾ ಹೇಳಿರೋದ್ರಿಂದ ಅದು 21 ತೋರಿಸುತ್ತೆ. ಅರ್ಥ ಆಗುತ್ತೆ ಅನ್ಕೊಂತೀನಿ. ಸ್ವಲ್ಪ ಕ್ರಿಟಿಕಲ್ಲೇನೆ, ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಹೇಳೋದು ಈಸಿ ಇದೆ, ಇದು ಫಾರ್ಮುಲಾ ಬರೆದಿರೋದು. ಲಾಸ್ಟ್ ರೋ ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಡಾಟ್ ಕೌಂಟ ಅಂದರೆ ಇನ್ನೊಂದು ನೋಡಿ, ನಿಮಗೆ ಇಲ್ಲಿ VBಯಲ್ಲಿ ನಿಮಗೆ ಬರೆಯೋದು ಕಷ್ಟ ಆಯಿತು ಅಂದ್ಕೊಂಡ್ರೆ ಈಗ ನೀವೇನು ಮಾಡಿ ಅಂದರೆ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ. ಈಗ LR ಏನಂತ ಹೇಳಿದ್ದೀನಿ ಅಂದರೆ LR ಇಸ್ ಈಕ್ವಲ್ ಟು ಶೀಟ್ 1 ಡಾಟ್ ರೇಂಜ್ ಇದೆಯಲ್ಲ ಅದಕ್ಕೆ A1 ವ್ಯಾಲ್ಯೂ ಅಂತ ಹೇಳಿದ್ದೀನಲ್ಲ, A1 ವ್ಯಾಲ್ಯೂ ಅಲ್ಲ. ಈಗ ನನಗೆ H9 ವ್ಯಾಲ್ಯೂನ ತಗೋ ಅಂತ ಹೇಳ್ತೀನಿ ನೋಡಿ. H9 ವ್ಯಾಲ್ಯೂನ ತಗೋ ಅಂತ ಹೇಳೋದ್ರಿಂದ ಅದು ಏನು ಮಾಡುತ್ತೆ ನೋಡಿ. ಈಗ ಸೊ ಸೇಮ್ ವ್ಯಾಲ್ಯೂನ ಅದು ತಗೊಳುತ್ತೆ. ಯಾಕಂದರೆ ನಾನು H9 ವ್ಯಾಲ್ಯೂ ಹೇಳಿದ್ದೀನಿ. ಇನ್ ಕೇಸ್ ಆ H9 ವ್ಯಾಲ್ಯೂನ ನಾನು ವ್ಯಾಲ್ಯೂನ ನಾನು H10 ವ್ಯಾಲ್ಯೂ ಹೇಳಿದಾಗ ಅದು ಏನು ತಗೊಳ್ಳಲ್ಲ ಅಲ್ಲಿ. ಯಾಕಂದರೆ ಅಲ್ಲಿ MT ಇರೋದ್ರಿಂದ ಅದು ಬರೀ MTನೇ ತೋರಿಸುತ್ತೆ, ಬರೀ ಹೆಡರ್ ಮಾತ್ರ ತೋರಿಸುತ್ತೆ. ಎರರ್ ಬಂದಿದೆ ನೋಡಿ, ಓಕೆನಾ? H10 ವ್ಯಾಲ್ಯೂನ ಅದು ತಗೊಂಡಾಗ ಏನು ಅಲ್ಲಿ ವ್ಯಾಲ್ಯೂ ಇಲ್ಲ, ಹಾಗೆ ಅದು ಶೋ ಮಾಡಲ್ಲ ನೋಡಿ. ಇನ್ಶಿಯಲೈಸ್ ಅದು ಶೋ ಮಾಡಿ ಇನ್ ವ್ಯಾಲ್ಯೂ ಪ್ರಾಪರ್ಟಿ ಅಂತ ಬರುತ್ತೆ, ಓಕೆನಾ? ಸೊ ಇಲ್ಲಿ H9 ಹಾಕಿ, H9 ಹಾಕಿದಾಗ ರೋಸನ್ನು ಅದು ಕೌಂಟ್ ಮಾಡಿಕೊಂಡು ಓದುತ್ತೆ. ಸೊ H9 ವ್ಯಾಲ್ಯೂಲ್ಲಿ ಏನಿದೆಯೋ 21 ಇದೆ, 21. ಈಗ ನಾನು ಅದು H9 ವ್ಯಾಲ್ಯೂನ ಕಡಿಮೆ ಮಾಡ್ತೀನಿ ಅಂದರೆ -10 ಹೇಳ್ತೀನಿ. ಇಲ್ಲಿ -10 ಹೇಳ್ತೀನಿ ನೋಡಿ. -10 ಹೇಳಿದಾಗ ಎಷ್ಟು ಬರುತ್ತೆ? 1 ಬರುತ್ತೆ. -10 ಅಲ್ಲಿ ಏನಿದೆ ವ್ಯಾಲ್ಯೂ? ಸಾರಿ, -10 ಹೇಳಿದ್ರಾಗ 9 ಇದೆ. 9 ಅಂದರೆ ಏನು? ಈಗ 9 ಅಂದರೆ ಮನು ಅಂತ ಇದೆಯಲ್ಲ ಅದು ಬರಬೇಕು. ನಾನು ಒಂದು ಎಕ್ಸ್ಟ್ರಾ ಹೇಳಿರೋದ್ರಿಂದ ಅದು ಇದು ಇಲ್ಲಿವರೆಗೂ ರೀಡ್ ಆಗುತ್ತೆ ನೋಡಿ. ಮನು ಲಾಸ್ಟ್ ಅಲ್ವಾ, ಪಕ್ಕದದನ್ನು ತಗೋಬೇಡ ಅಂತ ಹೇಳಿದ್ದೀನಿ. ಸೊ ಅದು ತಗೊಳ್ಳಲ್ಲ,
ಯಾಕಂದ್ರೆ ಕರೆಕ್ಟ್ ಏನು 9 ಅಂತ ಇದೆಯೋ ಆ 9ಅನ್ನೇ ತಗೊಳುತ್ತೆ ಅದು. 9ವರೆಗೆ ಏನು ಎಂಟ್ರಿ ಆಗಿದೋ ಅದು 9 ಮಾತ್ರ ತಗೊಳುತ್ತೆ. ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆನಾ? ಇದು ಲೀಸ್ಟ್ ಬಾಕ್ಸ್. ಈಗ ಯಾವ್ದಾದ್ರು ಡೇಟಾಗಳನ್ನ ನೀವು ಸ್ಟೋರ್ ಮಾಡಿರ್ತೀರಾ, ಅದನ್ನ ನೀವು ನೋಡ್ಬೇಕು ಅನ್ನೋದನ್ನ ಲೀಸ್ಟ್ ವ್ಯೂ ಅಲ್ಲಿ ನೋಡ್ತೀರಾ. ಲೀಸ್ಟ್ ವ್ಯೂ ಅಲ್ಲಿ ಸೊ ಆಲ್ರೆಡಿ ಎಷ್ಟು ಡೇಟಾಗಳು ಸೇವ್ ಆಗಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ತಾ ಇರ್ಬೋದು. ಇನ್ನೊಂದು ನೆಕ್ಸ್ಟ್ ಟ್ಯೂಟೋರಿಯಲ್ ಹೇಳ್ತೀನಿ. ಈ ಡೇಟಾನ ಮ್ಯಾನ್ಯಲಿ ಎಂಟ್ರಿ ಮಾಡೋ ತರ ಇರಬಾರ್ದು. ಇದಕ್ಕೊಂದು ಫಾರ್ಮ್ ಕ್ರಿಯೇಟ್ ಮಾಡಿ ಅದನ್ನ ಆ್ಯಡ್ ಅನ್ನೋದು ಅದರಲ್ಲಿ ಕೊಟ್ಟು ವ್ಯೂ ಅನ್ನೋದನ್ನ ಲೀಸ್ಟ್ ಬಾಕ್ಸಿಗೆ ಕೊಟ್ಟು ಅವಾಗ ನೀವು ಆ್ಯಡ್ ಆ್ಯಂಡ್ ವ್ಯೂನ ಎರಡನ್ನು ನೋಡ್ಬೋದು. ಸೊ ಇದನ್ನ ನೆಕ್ಸ್ಟ್ ಟ್ಯೂಟೋರಿಯಲಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈಗ ನೀವು ಈ ಕೋಡನ್ನ ನೋಡ್ಕೊಳ್ಳಿ. ಇದು LR ಬಂದ್ಬಿಟ್ಟು LR ಅಪ್ಲಿಕೇಶನ್ ವರ್ಕ್ಶೀಟ್ ಫಂಕ್ಷನ್ ಕೌಂಟ್ ಎ ಶೀಟ್ 1 ಡಾಟ್ ರೇಂಜ್ ಬಿ. ಏನಂದ್ರೆ ಅಪ್ಲಿಕೇಶನ್ ಹೇಳ್ತಾ ನೀವು ವರ್ಕ್ಶೀಟ್ ಫಂಕ್ಷನ್ ಏನಿದೆಯೋ ಅದು ಕೌಂಟಾ ಅನ್ನೋ ಒಂದು ಫಾರ್ಮುಲಾ ಇದೆಯಲ್ಲ, ಕೌಂಟಾ ಅನ್ನೋದು ಹಾಕಿದಾಗ ಏನಾಗುತ್ತೆ ಅಂದ್ರೆ ಶೀಟ್ 1 ಡಾಟ್ ರೇಂಜ್ ಇದೆಯಲ್ಲ, ಒಂದು BBB ಅದರಲ್ಲಿ ಏನ್ ಅಂದ್ರೆ ಎಷ್ಟು ಅದು ಕೌಂಟ್ ಮಾಡುತ್ತೆ ಏನಂದ್ರೆ ಎಂಟ್ರಿ ಆಗಿರೋ ರೋಸ್ಗಳು ಎಷ್ಟು ಅನ್ನೋದನ್ನ ಕೌಂಟ್ ಮಾಡುತ್ತೆ. ಓಕೆನಾ? ಅರ್ಥ ಆಗುತ್ತಾ? ಆಲ್ರೆಡಿ ಎಂಟ್ರಿ ಆಗಿರೋ ಒಂದು ಬಿ ರೋ ಅಲ್ಲಿ ಎಂಟ್ರಿ ಆಗಿರೋ ಅಂದ್ರೆ ಒಂದು ವಿತೌಟ್ ಎಂಟಿ ಇಲ್ದೇನೆ ಎಂಟ್ರಿ ಆಗಿರೋ ಯಾವ್ದಾದ್ರು ಡೇಟಾ ಎಷ್ಟು ರೋಸ್ಗಳಿದೆ ಅದನ್ನ ಕೌಂಟ್ ಮಾಡುತ್ತೆ. ಅದಕ್ಕೆ +2ನ ಆ್ಯಡ್ ಮಾಡುತ್ತೆ. ಈ +2ನ ಯಾಕೆ ಆ್ಯಡ್ ಮಾಡ್ಬೇಕಂತ ನಾನು ಹೇಳಿದ್ದೀನಿ. ಆಲ್ರೆಡಿ ಅದು ನಾವು ಒಂದು ರೋ ಫಸ್ಟ್ ಒಂದು ರೋನ ನಾವು ಸ್ಕಿಪ್ ಮಾಡಿರೋದ್ರಿಂದ ಅದು ನಮ್ಗೆ ಒಂದು ರೋನ್ ಮೈನಸ್ ಆಗಿ ತೋರಿಸುತ್ತೆ. ಆವಾಗ ನಂಗೆ ಮೈನಸ್ ಆಗಿ ತೋರಿಸಿದ್ರೆ ಒಂದು ಡೇಟಾ ಲಾಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಆ ಒಂದು ಡೇಟಾ ಲಾಸ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಒಂದನ್ನು ಆ್ಯಡ್ ಮಾಡ್ತೀನಿ. ಸೊ ಇನ್ನೊಂದನ್ನು ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಡೇಟಾ ಇದೇ ಲಾಸ್ಟ್ ಅನ್ನೋದು ಗೊತ್ತಾಗ್ಲಿ ಅಂದ್ರೆ ನೆಕ್ಸ್ಟ್ ರೋ ಅದು ಎಂಟಿ ಇರೋದನ್ನ ತಗೊಳ್ಳಿ. ಎಂಟಿ ಇರೋದು ತಗೊಂಡ್ರೆ ಓಕೆ, ಟಾಪಲ್ಲಿರೋದು ಎಂಡು ಅದೇ ನನಗೆ ಎಂಟಿ ರೋ ಬಂದಿದೆ ಅಂದ್ರೆ ಸೊ ಎಲ್ಲ ಡೇಟಾಗಳನ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದೆ ಅನ್ನೋದು ಫೈಂಡ್ ಔಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು 2 ಆ್ಯಡ್ ಮಾಡಿದ್ದೀನಿ. 2 ಆ್ಯಡ್ ಮಾಡ್ದೇನೆ ಒಂದೇ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ನಮಗೆ ಅದು ಎಂಡ್ ಆಗಿದೆಯೋ ಅಥವಾ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ಇನ್ನು ಡೇಟಾ ಇತ್ತಾ ಏನು ಅನ್ನೋದು ಗೊತ್ತಾಗಲ್ಲ. ನೋಡಿ ಇಲ್ಲಿ ಇನ್ನು ಕೆಳಗಿಳಿಸ್ಲಿಕ್ಕೆ ಆಗಲ್ಲ, ಇಲ್ಲೊಂದು ಎಂಟಿ ರೋ ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಇದನ್ನ 2 ಅಂತ ಹಾಕ್ತೀನಿ ಅಷ್ಟೇ. ಒಂದು ಜಾಸ್ತಿ ಎಂಟಿ ರೋ ಶೋ ಮಾಡುತ್ತೆ ಅಷ್ಟೇ. ನೋಡಿ ಇದು ಒಂದು ಎಂಟಿ ರೋನ ಶೋ ಮಾಡುತ್ತೆ. ಅದಕ್ಕೋಸ್ಕರ ನಾನು ಅಂದರೆ ಓಕೆ ಎಂಡ್ ಆಗಿದೆ, ಇದಿಷ್ಟೇ ಡೇಟಾ ಆಗಿರೋದು ಅನ್ನೋದು ಕನ್ಫರ್ಮೇಷನ್ಗೋಸ್ಕರ ಒಂದು ಎಕ್ಸ್ಟ್ರಾ ಹಾಕಿದ್ದೇನೆ. ಈಗ ಏನಾಗುತ್ತೆ ಅಂದರೆ ನಿಮಗೆ ಅಂದರೆ ಹೇಳಿದ್ದೇನೆ ಈ ಯೂಸರ್ ಫಾರ್ಮ್ನ ಲೀಸ್ಟ್ ಬಾಕ್ಸ್ 1 ಯಾವುದು ನೋಡಿ, ಇದು ಲೀಸ್ಟ್ ಬಾಕ್ಸ್ 1. ಅರ್ಥ ಆಯ್ತಲ್ಲ? ಇದು ಲೀಸ್ಟ್ ಬಾಕ್ಸ್ 1. ಈ ಲೀಸ್ಟ್ ಬಾಕ್ಸ್ 1ನ ರೋ ಸೋರ್ಸ್ ಅಂದ್ರೆ ನಾವು ಕಾಂಬೋ ಬಾಕ್ಸಿಗೆ ಕೊಡ್ತೀವಲ್ಲ ಅದೇ ತರ ಇಲ್ಲಿ ರೋ ಸೋರ್ಸ್ ಇದೆಯಲ್ಲ, ಇಲ್ಲಿ ನಾವು ವ್ಯಾಲ್ಯೂ ಕೊಡೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ನಾವು ಇಲ್ಲಿ ಪ್ರೋಗ್ರಾಮ್ ಅಲ್ಲೇ ಹೇಳಿದೀವಿ ಈ ರೋ ಸೋರ್ಸ್ ಜಾಗದಲ್ಲಿ ಏನ್ ಬರ್ಬೇಕಂತ ಇಲ್ಲಿ ಹೇಳಿದೀವಿ. ನೋಡಿ ರೋ ಸೋರ್ಸ್ಗೆ ಏನ್ ಹೇಳಿದೀವಿ ಅಂದ್ರೆ ಡಬಲ್ ಕೋಟೆಡ್ ಅಲ್ಲಿ ಶೀಟ್ 1 ಕೊಟ್ಬಿಟ್ಟು ಅಪಾಸ್ಟ್ರೋಫೀಸ್ ಹಾಕಿ ಆಮೇಲೆ B3 ಅಂದ್ರೆ ಏನು, B3 ಇಂದ B3 ಬಂದ್ಬಿಟ್ಟು ನನಗೆ ಯಾವುದಂದ್ರೆ B3 ಇದು ಬಂದ್ಬಿಟ್ಟು ಹೆಡರ್ ತಗೊಳುತ್ತೆ. B2 ಅಲ್ಲಿ ಇರೋದು ಈ ಎಂಪ್ಲಾಯಿ ಅನ್ನೋದನ್ನ ಅದು ಹೆಡರ್ ತಗೊಂಡ್ಬಿಟ್ಟಿದೆ. ನೋಡಿ ಎಂಪ್ಲಾಯ್ ನೇಮ್ ಅನ್ನೋದು ಹೆಡರಿಗೆ ಕೊಟ್ಬಿಟ್ಟಿದೀವಲ್ವಾ, ಹಾಗಾಗಿ ಅದು ನಾವು B3 ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಅದು B3ಗಿಂತ ಮೇಲಿರೋ ರೋನ ಅದು ಹೆಡರ್ ಆಗಿ ತಗೊಂಡ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ನಾವು ರೋ ಸೋರ್ಸಿಗೆ ಏನು ವ್ಯಾಲ್ಯೂ ಕೊಟ್ಟಿದೀವೋ ನಾವು B3 ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದು ಹೆಡರ್ನ B2 ಅಂತ ತಗೊಂಡ್ಬಿಡುತ್ತೆ. ಅಂದ್ರೆ ಒಂದೊಂದು ಮೈನಸ್ ಆಗಿ ತಗೊಳುತ್ತೆ. ಈಗ ನೋಡಿ ನಾನು ಅದು B3 ಇರೋದನ್ನ ಚೇಂಜ್ ಮಾಡ್ತೀನಿ. ಸೊ B2 ಕೊಡ್ತೀನಿ. ನೋಡಿ B2 ಕೊಟ್ಟಾಗ ಅದು ಹೆಡರ್ನ ಏನ್ ಮಾಡ್ಕೊಳುತ್ತೆ, ಎಂಟಿ ಇರೋದನ್ನ ಹೆಡರ್ ಮಾಡ್ಕೊಬಿಡುತ್ತೆ. ನೋಡಿ ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನಾವು ಎಲ್ಲಿಂದ ನನಗೆ ರೋನ ಓದಬೇಕು, ನಾನು B2 ಇಂದ ಓದು ಅಂತ ಹೇಳಿರೋದ್ರಿಂದ ಅದು B2 ಅಲ್ಲಿ ಡೇಟಾ ಇರೋದ್ರಿಂದ ಅದ್ರ ಮೇಲ್ಗಡೆನೆ ಹೆಡರ್ ಅಲ್ವಾ ಇರೋದು. ನಾವು ಹೆಡಿಂಗ್ಸ್ ಬರೆಯೋದು ಅದ್ರ ಮೇಲ್ಗಡೆ ಇರೋದು ಹೆಡಿಂಗ್ಸ್ ಅಂತ ಆಗುತ್ತೆ. ಅದಕ್ಕೆ ಅದೇನ್ ಮಾಡುತ್ತೆ, ಹೆಡರ್ ಅಲ್ಲಿ ಮೇಲೆ ಏನು ಡೇಟಾ ಇಲ್ದಿರೋದ್ರಿಂದ ಅದು ಎಂಟಿ ತಗೊಂಡಿದೆ. ಈಗ ನಾನು ಹೆಡರ್ ಜಾಗಕ್ಕೆ ರಘು ಅಂತ ಇಲ್ಲಿ ಮೇಲ್ ಬರಿತೀನಿ. ನೋಡಿ ರಘು ಅಂತ ಬರೀತೀನಿ. ನೋಡಿ ಈಗ ಇದು ಈ ರಘು ಅನ್ನೋದನ್ನ ಹೆಡರ್ ತಗೊಳುತ್ತೆ. ಯಾಕಂದ್ರೆ ನಾವು B2ನ ನಾವು ಡೇಟಾ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡಿರೋದ್ರಿಂದ ಅದು ಅದ್ರ ಮೇಲ್ಗಡೆ ಲೈನ್ ಅದು ಹೆಡರ್ ಅಂತ ತಗೊಂಡು ನೋಡಿ ರಾಘು ಅನ್ನೋದನ್ನ ಹೆಡರ್ ಅಂತ ತಗೊಂಡಿದೆ. ಆಯ್ತಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಏನು ಡೇಟಾ ಕೊಡ್ತೀವೋ, ನಾವು ಏನು ಡೇಟಾ ನಮ್ಗೆ ಶೋ ಮಾಡಬೇಕು ಅದನ್ನ ನಾವು ಕರೆಕ್ಟಾಗಿ ಹೇಳಬೇಕು. ಈಗ ನಾವು B3 ಅಂತ ನಾವು ಡೇಟಾ ಸ್ಟಾರ್ಟ್ ಆಗುತ್ತೆ ನೋಡಿ ಮೇಲೆ ಏನಂತ ಹೇಳಿದ್ದೀನಿ. ಈಗ ನೋಡಿ ಈ ರಘು ಅನ್ನೋದು B3 ಅಲ್ಲಿ ಇರೋದ್ರಿಂದ ನನಗೆ ಇಲ್ಲಿಂದ ನಮಗೆ ಡೇಟಾ ಸ್ಟಾರ್ಟ್ ಆಗೋದು. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿದೆ ಅನ್ನೋದನ್ನ ನಾನು ಬರಿಬೇಕು. ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿದೆ ಅನ್ನೋದು ಬರೀಬೇಕು. ಅಂದ್ರೆ B3 ಇಂದ D20 ವರೆಗೂ ಆಗಿದೆ ಅನ್ನೋದನ್ನ ಹೆಂಗ್ ಬರಿತೀವಿ? ಈಗ ನೋಡಿ B3 ಶೀಟ್ 1 B3
ಡಿ ಬರೆದ್ಬಿಟ್ಟು ಡಬಲ್ ಕೋಟೆಡ್ ಹಾಕಿ ಎಂಡ್ ಹಾಕಿ. ಈ ಎಂಡ್ ಹಾಕೋದು ಏನಕ್ಕಂದ್ರೆ ಈ ಲಾಸ್ಟ್ ರೋ ವ್ಯಾಲ್ಯೂ ಎಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಏನು ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಇದು 21 ಕ್ಯಾಲ್ಕುಲೇಟ್ ಆಗ್ತದೆ. ಇಲ್ಲಿ ವ್ಯಾಲ್ಯೂ ಬಂದ್ಬಿಟ್ಟು 21 ಬರುತ್ತೆ. ಇದಕ್ಕೆ ಎಲ್ಲಾರು ವ್ಯಾಲ್ಯೂ ಬಂದ್ಬಿಟ್ಟು 21 ಆಗುತ್ತೆ. ನಾನು ಇಲ್ಲಿ ಲಾಂಗ್ ಅಂತ ಕೊಟ್ಟಿದ್ದೀನಿ, ಸ್ಟ್ರಿಂಗ್ ಅಂತ ಕೊಟ್ಟಿಲ್ಲ. ಸ್ಟ್ರಿಂಗ್ ಕೊಟ್ಟರೆ ಅಲ್ಲಿ ಒಂದು ಟೆಕ್ಸ್ಟ್ ಫಾರ್ಮೆಟ್ ಬರುತ್ತೆ. ಲಾಂಗ್ ಅಂತ ಕೊಟ್ಟಾಗ ಅದು ಡಿಜಿಟ್ ಬರುತ್ತೆ, ಅಂದರೆ ಕೌಂಟಿಂಗ್ ಬರುತ್ತೆ. 1 2 3 4 ಕೌಂಟಿಂಗ್ ಅಂತ ಬರುತ್ತೆ. ಅದೇನು ಮಾಡುತ್ತೆ, ಲಾಸ್ಟ್ ರೋದ್ ಬಂದ್ಬಿಟ್ಟು ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು 19 ಇರುತ್ತೆ, ಅದಕ್ಕೆ +2 ಆ್ಯಡ್ ಮಾಡುತ್ತೆ. ಆವಾಗ ಎಲ್ಲರಿನ್ ವ್ಯಾಲ್ಯೂ ಅಂದರೆ ಲಾಸ್ಟ್ ರೋನ ವ್ಯಾಲ್ಯೂ ಬಂದ್ಬಿಟ್ಟು 21 ಆಗುತ್ತೆ. ಆ 21 ಅನ್ನು ತಗೊಬಂದ್ಬಿಟ್ಟು ಅದು ಡಿ ಪಕ್ಕ ಹಾಕುತ್ತೆ. ಡಿ ಪಕ್ಕ ಹಾಕಿದಾಗ ಏನಾಗುತ್ತೆ, B3 ಇಂದ D21 ಅನ್ನೋದು ಈ ಲೀಸ್ಟ್ ಬಾಕ್ಸಿನ ಒಂದಿನ ರೋ ಸೋರ್ಸ್ ಅಂತ ಆಗಿ ಅದು 20 ನೋಡಿ, ಇಲ್ಲಿ B3 ಇಂದ ಇಲ್ಲಿ D21 ವರೆಗೂ ಅದು ಡೇಟಾನ ತಂದು ಹಾಕುತ್ತೆ. ಓಕೆನಾ, ಇಲ್ಲಿ D21 ಆಗುತ್ತೆ, ಇಲ್ಲಿ B3 ಆಗುತ್ತೆ. ಅದೇ ಅದ್ರ ವ್ಯಾಲ್ಯೂ, ಅದನ್ನ ಅದು ರೋ ಸೋರ್ಸಿನ ವ್ಯಾಲ್ಯೂನ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗುತ್ತೆ. ಈಗ ನಾವು ಹೊಸ ಒಂದೊಂದೇ ಡೇಟಾ ಆ್ಯಡ್ ಮಾಡಿದಾಗಲೂ ಅದು ಆಟೋಮೆಟಿಕ್ಲಿ ಅದು ಕ್ಯಾಪ್ಚರ್ ಮಾಡ್ಕೊಂತ ಹೋಗುತ್ತೆ. ನೋಡಿ, ನಾನು ಇದನ್ನ ಎಳೀತಾ ಹೋಗ್ತೇನೆ, ಕೆಳಗವರೆಗೂ ಹೋಗ್ತಾ ಹೋಗ್ತೇನೆ. ಅದೆಲ್ಲ ಡೇಟಾಗಳನ್ನು ತಗೊಳ್ಳುತ್ತೆ. ನೋಡಿ ಅಷ್ಟು ತಗೊಂಡಿದೆ, ಹೌದಾ? ಸೊ ನೀವು ಇದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಯಾವಾಗಲೂ ನೀವು ಹೋಗಿ ಇದನ್ನ ಪ್ರೋಗ್ರಾಮ್ನ ಎಡಿಟ್ ಮಾಡೋ ನೆಸಿಟಿ ಇರಲ್ಲ. ಅಂದರೆ ಮ್ಯಾಕ್ರೋ ಬರೀಬೇಕು, ಅಂದರೆ ಮ್ಯಾಕ್ರೋ ವ್ಯಾಲ್ಯೂಗಳನ್ನ ಹೇಳಬೇಕು, ಅಂದರೆ ವೇರಿಯಬಲ್ ಹೇಳಬೇಕು. ಅಂದರೆ ಇಲ್ಲಿ ಡೇಟಾ ಎಂಟ್ರಿ ಆದ ತಕ್ಷಣ ಆಟೋಮೆಟಿಕಲಿ ಲೀಸ್ಟ್ ಬಾಕ್ಸಲ್ಲಿ ಅಪ್ಡೇಟ್ ಆಗಿಬಿಡಬೇಕು. ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಎಕ್ಸ್ಟ್ರಾ ಆಗಿದೆ ಆ್ಯಡ್ ಮಾಡ್ಕೊ ಅಂತ ಹೇಳೋ ಥರಕ್ಕೆ ಇರಬಾರ್ದು. ಈಗ ನೋಡಿ, ಈ ಲೀಸ್ಟ್ ಬಾಕ್ಸಿಗೆ ಇನ್ನೂ ನಾನು ಎಷ್ಟು ಡೇಟಾ ಹೇಳ್ತೀನಿ ಅಂದರೆ ಅಷ್ಟು ಡೇಟಾಗಳನ್ನು ಅದು ಕ್ಯಾಪ್ಚರ್ ಮಾಡ್ಕೊತ ಹೋಗುತ್ತೆ. ನಾನು ಏನು ಪ್ರೋಗ್ರಾಮ್ ಎಡಿಟ್ ಮಾಡಲ್ಲ. ನೋಡಿ, ಎಷ್ಟು ರೋಗೆ ಎಳಿತೀನೋ ಅಷ್ಟು ರೋದು ಡೇಟಾನೋ ಅದು ಆಟೋಮೆಟಿಕ್ಲಿ ಮತ್ತೆ ಈಗ ನೋಡಿ ಇಲ್ಲಿ ತೋರಿಸ್ತೀನಿ, 110 ಆಗಿದೆ ಅಲ್ವಾ, ಇಲ್ಲಿ 110 ರೋಗಳನ್ನ ಅದು ಮತ್ತೆ ತಗೊಳುತ್ತೆ. ನೋಡಿ ಇಲ್ಲಿ ನೋಡಿ, ನಾನೇನು ಪ್ರೋಗ್ರಾಮ್ ಎಡಿಟ್ ಮಾಡಿಲ್ಲ, ನೀವೇ ನೋಡಿದಿರ, ಏನೂ ಮಾಡಿಲ್ಲ. ಅಂದರೆ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ ನಾನು ಎಷ್ಟು ರೋ ಎಂಟ್ರಿ ಆಗಿದ್ದೀನಿ, ನಾ ರೋ ಸೋರ್ಸಿಗೆ ಅಷ್ಟು ಲೆಂತ್ ಡೇಟಾನು ಸ್ಟೋರ್ ಮಾಡಬೇಕಂತ ಇದೇ ಕೇವಲ ಒಂದೇ ಒಂದು ಲೈನ್ ಹೇಳುತ್ತೆ ನಮಗೆ. ಈ ಒಂದು ಲೈನು ಕೌಂಟ್ ಮಾಡ್ಕೊಳ್ಳುತ್ತೆ. ಆ ಒಂದು ಲೈನು ಬಂದ್ಬಿಟ್ಟು ಇಲ್ಲಿ ಎಲ್ಲರಿಂದ ಡಿ ಪಕ್ಕ ಅದು ಬಂದ್ಬಿಟ್ಟು ಸೇರಿಕೊಂಡು ನೋಡಿ, ಇಷ್ಟೇ ಪ್ರೋಗ್ರಾಮ್. ನೋಡಿ ಫ್ರೆಂಡ್ಸ್, ನಾ ಹೇಳ್ತಾ ಇರೋದು ತುಂಬ ಲಾಂಗ್ ಬರೆಯೋ ಪ್ರೋಗ್ರಾಮ್ಸ್ಗಳಿದೆ, ಅದು ನಮ್ಮಂತರಿಗೆ ಆಗಲ್ಲ. ಅದಕ್ಕೇ ನಾವು ಎಷ್ಟು ಸಿಂಪ್ಲಿಫೈಸ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡ್ಕೋಬೇಕು, ಮತ್ತು ಅಷ್ಟೇ ಈಸಿಯಾಗಿ ಅರ್ಥ ಆಗಬೇಕು. ಇನ್ನೊಂದ್ಸರಿ ನಂಗೆ ಎರರ್ ಬಂದರೆ ತುಂಬ ಲಾಟ್ ಆಫ್ ಪ್ರೋಗ್ರಾಮ್ಸ್ನ ನನಗೆ ಎಡಿಟ್ ಮಾಡೋಕೆ ಹೋಗೋಕ್ಕೆ ಆಗಲ್ಲ. ಯಾಕಂದರೆ ನಾವು ಒಂದೇ ಕಂಟಿನ್ಯೂಟಿಲಿ ಮಾಡ್ತಾ ಇದ್ದಾಗ ಅರ್ಥ ಆಗುತ್ತೆ, ನಾನು ಏನು ಮುಟ್ತಾ ಇದ್ದೀನಿ, ಏನು ಆಪ್ರೇಟ್ ಮಾಡಿದ್ದೀನಿ ಈಗ ಲಾಸ್ಟ್ ಅಂತ ಗೊತ್ತಾಗುತ್ತೆ. ಅದೇ ನಾವು ಒಂದು ವರ್ಷ ಆದಮೇಲೆ ನಾನು ಈ ಡೇಟಾನೆಲ್ಲ ಎಂಟ್ರಿ ಮಾಡ್ಲಿಕ್ಕೆ ಹೋದರೆ ಸೊ ಎಲ್ಲೋ ಮಿಸ್ ಆಗಿದೆ ಅಂದರೆ ನನಗೆ ಅದನ್ನು ಸರ್ಚ್ ಮಾಡಲಿಕ್ಕೆ ಲಾಟ್ ಆಫ್ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಇದನ್ನ ಹೇಗೆ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅನ್ನೋದನ್ನ ಮಾಡಿ ನಾವು ಈ ಥರ ಮಾಡಿದ್ದೀನಿ ಪ್ರೋಗ್ರಾಮು. ಸೊ ನನಗೆ ಅನಿಸಿರೋ ಪ್ರಕಾರ ನಿಮ್ಗೆ ಇದು ಭಾಳ ಯೂಸ್ಫುಲ್ ಆಗುತ್ತೆ. ಈ ಥರ ಡೇಟಾ ಎಂಟ್ರಿ ಮಾಡೋದು ನಿಮಗೆ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಾದ್ರು ಡೇಟಾ ಎಂಟ್ರಿ ಮಾಡೋದಿದ್ರೆ ಆಟೋಮೆಟಿಕ್ಲಿ ನೀವು ಮಾಡಿರೋ ಡೇಟಾಗಳನ್ನೆಲ್ಲ ಏನಾಗಿದೆ ಸ್ಟೋರೇಜು, ಈಗ ಆಲ್ರೆಡಿ ಸ್ಟೋರೇಜ್ ಆಗಿರೋದು ಎಷ್ಟು ಡೇಟಾಗಳು ಎಲ್ಲದನ್ನು ಕೂಡ ನೀವು ಶೋ ಮಾಡ್ಕೋಬೋದು. ಓಕೆನಾ, ಅರ್ಥ ಆಗಿದೆಯಾ? ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕಂದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ನ ನೀವು ನೋಡಿ ಲರ್ನ್ ಮಾಡಬೇಕಂದ್ರೆ ಸೊ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ 3rd ನೋಡಿ, 4th ನೋಡಿ, 5th ನೋಡಿ, ಹೀಗೆ ಕಂಟಿನ್ಯೂ ನೋಡ್ತಾ ಹೋದಾಗ ಮಾತ್ರ ಒಂದಕ್ಕೊಂದಕ್ಕೆ ಲಿಂಕ್ ಆಗಿರೋ ವೀಡಿಯೋಗಳು ನಿಮ್ಗೆ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಸೊ ನೀವು ಆ ವಿಡಿಯೋನ ಇದು ಮಾಡ್ಬೋದು, ವಾಚ್ ಮಾಡಿ. ಸೊ ನಿಮಗೆ ಅರ್ಥ ಆಗುತ್ತೆ ಹೇಗೆ ಲಾಸ್ಟ್ ವಿಡಿಯೋದಲ್ಲಿ ಏನು ನಾನು ಎಂಡ್ ಮಾಡ್ಕೊಂಡಿದ್ದೆ, ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಿ ಸೊ ಅದನ್ನು ರಿಕವರಿ ಮಾಡ್ಕೋಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಮರಿಬೇಡಿ, ಲೈಕ್ ಮಾಡಿ, ಇಷ್ಟ ಆದರೂ ಲೈಕ್ ಮಾಡಿ, ಇಲ್ಲಾಂದರೆ ಕಮೆಂಟ್ಸ್ ಮಾಡಿ. ನಮಗೆ ಇನ್ನೂ ಅರ್ಥ ಆಗಿಲ್ಲ ಸರ್, ಇದನ್ನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿ ಸರ್, ಇಲ್ಲ ಇನ್ನೊಂದ್ಸರಿ ಇದನ್ನು ಇನ್ನೂ ಡೀಟೇಲ್ಸಾಗಿ ಹೇಳಿ, ಈ ಲಾಂಗ್, ಸ್ಟ್ರಿಂಗ್, ಇಂಟೀಜರ್ ಏನೇ ನಿಮಗೆ ಕ್ಲಾರಿಫಿಕೇಷನ್ ಬೇಕಂದ್ರು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಅದನ್ನು ನಿಮ್ಗೆ ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.